ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಅವರು ಕಾಣೆಯಾಗಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಈ ಸಂಬಂಧಪಟ್ಟಂತೆ ಅವರ ಸ್ನೇಹಿತ ಪೋಸ್ಟ್ ಅನ್ನ ಮಾಡಿ ಅಲ್ಲಿ ಈ ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಅಲ್ಲಿ ತನಿಖೆ ಕೂಡ ನಡೆಸ್ತಾ ಇರುವಂತದ್ದು ಮತ್ತು ಅವರ ಕುಟುಂಬದವರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತದ್ದು. IIT ವಿದ್ಯಾರ್ಥಿ ಆಗಿದ್ರು, ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಕೂಡ ಅವರು ವ್ಯಾಸಂಗ ಮಾಡ್ತಾ ಇದ್ರು. ಈ ಸಂಬಂಧಪಟ್ಟಂತೆ ಮಾತಾಡೋಕೆ ನಮ್ಮ ಜೊತೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರು ಮತ್ತು MLC ಆದಂತ, ಅಂದ್ರೆ ವಿಧಾನ ಪರಿಷತ್ ಸದಸ್ಯರಾದಂತ ಡಾಕ್ಟರ್ ಆರ್ತಿ ಕೃಷ್ಣ ಅವರಿದ್ದಾರೆ. ಯಾಕಂದ್ರೆ ಆರ್ತಿ ಕೃಷ್ಣ ಅವರ ಜೊತೆ ನಾಪತ್ತೆ ಆದಂತ ಸಾಕೇತ್ ಶ್ರೀನಿವಾಸ ಕುಟುಂಬದವರು ಮಾತಾಡಿದ್ರು, ಅವ್ರಿಗೆ ಧೈರ್ಯ ಕೂಡ ತುಂಬಿದ್ದಾರೆ. ಜೊತೆಗೆ ವಿದೇಶಾಂಗ ಸಚಿವಾಲಯ ಕಾರ್ಯದರ್ಶಿ ಮತ್ತು ರಾಯಭಾರಿ ಕಚೇರಿ ಕೂಡ ಇವರು ಸಂಪರ್ಕ ಮಾಡಿ ಆ ಸಂಬಂಧಪಟ್ಟಂತೆ ಕೂಡ ಅವ್ರು ಮಾತಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಖುದ್ದು ನಮ್ಮ ಜೊತೆ ಆರ್ತಿ ಮೇಡಮ್ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಿಚಾರ ತಿಳಿತು ತುಂಬಾ ನೋವಾಯ್ತು. ಯಾಕಂದ್ರೆ ನಮ್ಮ ಕರ್ನಾಟಕ ಮೂಲದ ವ್ಯಕ್ತಿ ಅವರು ಅಲ್ಲಿ ನಾಪತ್ತೆ ಆಗಿರುವಂತದ್ದು ವಿದ್ಯಾರ್ಥಿ. ನಿಮ್ಗೆ ಏನ್ ಮಾಹಿತಿ ಬಂತು ಮೇಡಮ್? ಮತ್ತೆ ಕುಟುಂಬದವರು ಯಾರು ಮಾತಾಡಿದ್ರು ತಮ್ಮ ಜೊತೆ? ನನಗೆ ಮೊದ್ಲು ಅವರ ಹುಡುಗನ ತಾಯಿ ಕಸಿನ್ ಒಬ್ರು, ಅವ್ರ ತಾಯಿ ಚಿಕ್ಕಮಂಗ್ಳೂರು ಜಿಲ್ಲೆಯವರು. ಹಾಗಾಗಿ ನಮ್ಮ ಶೃಂಗೇರಿ ಕ್ಷೇತ್ರದಿಂದ ಒಬ್ರು ಸುಧೀರ್ ಮುರಳಿ ಅನ್ನೋರು ಫೋನ್ ಮಾಡಿ ಹೇಳಿದ್ರು, ಅವ್ರ ಕಸಿನ್. ಅದಾದ್ಮೇಲೆ ಅವ್ರ ತಂದೆ ನನಗ್ ಫೋನ್ ಮಾಡಿದ್ರು, ಅದೆಲ್ಲ ವಿವರವಾಗಿ ಹೇಳಿದ್ರು ಏನೇನಾಯ್ತು ಅಂತ. ಅವರು ಬರ್ಕ್ಲಿ ಯೂನಿವರ್ಸಿಟಿಲಿ ಓದ್ತಾ ಇದ್ರು. ಆ ಬರ್ಕ್ಲಿ ಯೂನಿವರ್ಸಿಟಿ ಹತ್ರನೇ ಒಂದು ಅಪಾರ್ಟ್ಮೆಂಟ್ ತಗೊಂಡು ಇಬ್ರು ಹುಡುಗರು ಶೇರ್ ಮಾಡ್ತಾ ಇದ್ರು. ಒಬ್ಬ ಪಂಜಾಬ್ ಮೂಲದ ಹುಡುಗ ಮತ್ತೆ ಇವ್ರು ಸಾಕೇತ್, ಇಬ್ರುನು ಕೂಡ. ಸೊ ಅವರು ಮಂಡೇ ತನಕನೂ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಫ್ಯಾಮಿಲಿ ಜೊತೆ. ಮತ್ತೆ ಚೆನ್ನಾಗೇ ಇದ್ರು. ಹುಡುಗರು ಫ್ರೆಂಡ್ಸ್ ಜೊತೆನೂ ಚೆನ್ನಾಗೇ ಮಾತಾಡ್ಕೊಂಡಿದ್ರು. ಅವ್ರಿಗೆ ಅಲ್ಲೇನು ಆತರ ಸಮಸ್ಯೆ ಏನು ಇರ್ಲಿಲ್ಲ. ಮತ್ತ ಆ ಹುಡುಗನ ತಮ್ಮನ ಹತ್ರ ಕೂಡ ಅವರು ಅವ್ರು ಹಿಂದಿನ ದಿವ್ಸನೂ ಮಾತಾಡಿದ್ದಾರೆ. ಮತ್ತೆ ತಾಯಿಗೆ ಕೂಡ ಮಾಡಿದ್ದಾರೆ. ತಾಯಿ ಫೋನ್ ಸಿಕ್ಕಿಲ್ಲಂತೆ, ಅವ್ರು ಕೆಲಸ ಮಾಡ್ತಾ ಇದ್ರು, ಫೋನ್ ಎತ್ತಕ್ಕಾಗಿಲ್ಲ. ಮತ್ತೆ ಮಾಡಿದ್ದಾರೆ, ಅವ್ರು ಸಿಕ್ಲಿಲ್ಲ, ಸಂಪರ್ಕ ಸಿಕ್ಲಿಲ್ಲ ಮಗ. ಅದ್ರ ಜೊತೆಗೆ ಅಲ್ಲಿ ಪಕ್ಕದಲ್ಲಿದ್ದ ರೂಮ್ನವರು ರೂಮಿಗೂ ಕೂಡ ಬಂದಿಲ್ಲ ಅಂತ ಹೇಳಿದ್ಮೇಲೆ ಅವರು ಹುಡ್ಗನೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಪೊಲೀಸ್ಗೆ. ಕೊಟ್ಟಾದ್ಮೇಲೆ ಅವರು ಅಲ್ಲೆಲ್ಲ ಹೋಗಿ ಹುಡುಕಿದ್ದಾರೆ. ಅದು ಒಂದ್ ಲೇಕ್ ಹತ್ರ ಅವ್ರದ್ದು ಫೋನ್ ಮಾತ್ರ ಸಿಕ್ಕಿದೆ. ಆ ಲೇಕ್ ಆದ್ಮೇಲೆ ಮತ್ತೆ ಅವರು ಪಾರ್ಕ್ ಅಲ್ಲೆಲ್ಲ ಹುಡುಕಿದ್ದಾರೆ 2-3 ದಿವಸದಿಂದ. ಸೊ ಇವತ್ತು ಕೂಡ ಹೋಗಿ ಹುಡುಕುದ್ರಂತೆ. ಅವ್ರ ತಂದೆ ಗು ಕೂಡ ಅದು ಇನ್ಫಾರ್ಮೇಶನ್ ಬಂದಿದೆ. ಇವತ್ತು ಕೂಡ ಹುಡುಕಿದ್ದಾರೆ. ಆದ್ರೆ ಅವರು ಹುಡುಗ ಎಲ್ಲೂ ಸಿಕ್ಲಿಲ್ಲ. ಆದ್ರೆ ಪಾರ್ಕ್ ಅಲ್ಲಿ ಅವರು ಬಿಚ್ಚಿಟ್ಟಿದ್ದು ಜಾಕೆಟ್, ಅದೆಲ್ಲ ಅವ್ರು ಹಾಕಿದ ಜಾಕೆಟ್ ಮತ್ತೆ ಕೆಲವು ಸಾಮಾನುಗಳು ಮಾತ್ರ ನೀಟಾಗಿ ಒಂದ್ ಕಡೆ ಇಟ್ಟಿದ್ರಂತೆ. ಅದು ಮಾತ್ರ ಸಿಕ್ಕಿದೆ. ಆದ್ರೆ ಅವ್ರದ್ದು ಇನ್ನೂ ಪತ್ತೆ ಕೂಡ ಆಗಿಲ್ಲ. ನಾವು ಇಲ್ಲಿ ವಿದೇಶಾಂಗ ಸಚಿವಾಲಯದ ಮೂಲಕ ನಮ್ಮ ರಾಯಭಾರಿ ಕಚೇರಿ ವಾಷಿಂಗ್ಟನ್ಗೆ ಮತ್ತೆ ಸ್ಯಾನ್ ಫ್ರಾನ್ಸಿಸ್ಕೋ ಕಾನ್ಸುಲೇಟ್ಗೆ ಮೆಸೇಜ್ ಮಾಡಿದೀವಿ. ಅವರು ಕೂಡ ಆಲ್ರೆಡಿ ಕಾನ್ಸುಲೇಟ್ ಜನರಲ್ಲೂ ಕೂಡ ಪ್ರೆಷರ್ ಹಾಕ್ತಾ ಇದ್ದಾರೆ ಅವ್ರನ್ನ ಹುಡ್ಕಕ್ಕೆ. ಬಟ್ ನಾವು ಅವ್ರ ಜೊತೆ ಸಂಪರ್ಕದಲ್ಲಿ ಇದೀವಿ. ಮತ್ತೆ ಇವತ್ ರಾತ್ರಿ ಏನಂತ ಅಪ್ಡೇಟ್ ಹೇಳ್ತಾರೆ, ಅವ್ರಿಗೆ ಬೆಳಗ್ಗೆ ಆಗಿರುತ್ತೆ ಅವಾಗ. ಸೊ ಇಲ್ಲಿ ತನಕ ಇಷ್ಟೇ ಇನ್ಫಾರ್ಮೇಶನ್ ಇರೋದ್ ನಮ್ಮ ಹತ್ರ, ಮತ್ತೆ ಅವ್ರ ತಂದೆ ಹತ್ರ ಕೂಡ. ಓಕೆ, ತಂದೆಯವ್ರ ಹತ್ರ ತಾವೇನ್ ಮಾತಾಡಿದ್ರ ಮೇಡಮ್? ತಂದೆ ತಂಬಳಿ ಏನಾದ್ರು ನಾ ಮಾತಾಡ್ದೆ. ಅವ್ರ ತಂದೆ ಬೆಳಿಗ್ಗೆ ಮಾತಾಡಿದ್ರು ನನ್ನ ಹತ್ರ. ಅವರೇ ನನಗೆ ಇದೆಲ್ಲ ಹೇಳಿದ್ರು. ಅವ್ರು ಏನು ಕೂಡ ಹುಡ್ಗ ಕೂಡ ತುಂಬಾ ಇಂಟೆಲಿಜೆಂಟ್ ಹುಡ್ಗ. ಅವರು ಅಲ್ಲಿ IIT ಓದಾದ್ಮೇಲೆ ಅಲ್ಲಿ MS ಮಾಡಕ್ ಹೋಗಿರೋದು. 2 ಸೆಮಿಸ್ಟರ್ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಅವ್ರ ಗ್ರಾಜುಯೇಟ್. ಸೊ ಏನು ಸಮಸ್ಯೆ ಇಲ್ಲ, ಚೆನ್ನಾಗೆ ಮಾತಾಡ್ಕೊಂಡಿದ್ದವರು ಸಡನ್ ಆಗಿ ಈ ತರ ಮಿಸ್ಸಿಂಗ್ ಆಗಿದೆ. ಓಕೆ, ತಂದೆಯವರು ತುಂಬಾ ನೋವಲ್ಲಿರ್ತಾರೆ. ತಂದೆಯವರು ಏನ್ ಮಾಡ್ತಾ ಇದ್ದಾರೆ? ಅವ್ರ ತಂದೆಯವರು ಕುಟುಂಬದವ್ರು ಏನ್ ಮಾಡ್ತಾ ಇದಾರೆ ಅಂತ ಮಾಹಿತಿ ಇದೆ ಮೇಡಮ್? ಅವ್ರ ತಂದೆ ಏನ್ ಪ್ರೊಫೆಷನ್ ಅಂತ ನಾನ್ ಕೇಳಿಲ್ಲ. ಬಟ್ ಅವ್ರ ತಂದೆ ತಾಯಿ ಇವಾಗ ಇಲ್ಲೇ ನಾಗರಬಾವಿಲಿ ಇದ್ದಾರೆ. ಅವ್ರ ತಂದೆ ತುಮಕೂರು ಅವರು, ತಾಯಿ ಕೂಡ ಚಿಕ್ಕಮಂಗ್ಳೂರ್ ಕಡೆ ಅವರು. ಮೋಸ್ಟ್ಲಿ ಇಬ್ರು ವರ್ಕಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಯಾವ್ದ್ ಕೆಲ್ಸ ಅಂತ ನಾನ್ ಕೇಳಿಲ್ಲ. ಬಟ್ ಅವ್ರಿಗೆ ಇಬ್ರು ಮಕ್ಳು. ಸೊ ಇನ್ನೊಬ್ಬ ಮಗ ತಮ್ಮ ಇದ್ದಾನೆ. ಓಕೆ, ಯೂಶಲಿ ಈ ರೀತಿ ಮಿಸ್ಸಿಂಗ್ ಆದಂತ ಸಂದರ್ಭದಲ್ಲಿ ಪ್ಯಾನಿಕ್ ಕೂಡ ಆಗ್ತಾರೆ ಕುಟುಂಬದವರು. ಮತ್ತು ಇಲ್ಲಿ ಅಲ್ಲಿ ಓದ್ತಾರಂತ ಯಾರಿದ್ದಾರೆ ಕರ್ನಾಟಕದ ಸೇರಿದಂತೆ ಎಲ್ಲರೂ ಕೂಡ, ವಿಶೇಷ ನಮ್ಮ ಕರ್ನಾಟಕದವರು, ಅವರು ಸಂಬಂಧಿಕರು ಅಥವಾ ಫ್ಯಾಮಿಲಿ ಅವರು ಕೂಡ ಒಂದ್ ರೀತಿಯಲ್ಲಿ ಪ್ಯಾನಿಕ್ ಆಗ್ತಾರೆ. ಸೊ ಈ ಮೂಲಕ ನೀವ್ ಏನ್ ಹೇಳಕ್ ಬಯಸ್ತೀರಿ ಮೇಡಮ್? ಅಲ್ಲ, ಅದೇ ಅವ್ರ ಪ್ಯಾನಿಕ್ ಅದು ಸಹಜ. ಅದು ನಾವು ಪ್ಯಾನಿಕ್ ಆಗ್ಬೇಡಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಅದು ನೋವು ಅವ್ರಿಗೆ ಇರುತ್ತೆ. ಸೊ ಬಟ್ ಆದ್ರೆ ನಾವು ಅವ್ರ ಜೊತೆ, ಕುಟುಂಬದ ಜೊತೆ ನಾನು ಇದ್ದೀನಿ. ನನ್ ಕೈಲಾದ ಸಹಾಯ ನಾನ್ ಮಾಡ್ತಾ ಇದ್ದೀನಿ. ನನ್ ಕಾಂಟ್ಯಾಕ್ಟ್ ಏನಿದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕಾನ್ಸುಲೇಟ್ ಅಲ್ಲಿ, ಯಾಕಂದ್ರೆ ಅವ್ರ ಮೂಲಕನೇ ನಾವು ಕೂಡ ಹೆಲ್ಪ್ ಮಾಡ್ಬೇಕು. ಬೇರೆ ಅವ್ರ ಹುಡುಗ ಓದ್ತಿರುವಾಗ ಪರಿಚಯ ಇರೋ ಕೆಲವು ಹುಡುಗರು ಕೂಡ ಅಲ್ಲೇ ಹತ್ರದಲ್ಲಿ ಓದ್ತಿದ್ದಾರೆ ಅಂತ ಹೇಳಿದ್ರು. ಅವರು ಎಲ್ಲ ಅವ್ರ ತಂದೆ ಜೊತೆ ಟಚ್ ಅಲ್ಲಿ ಇದ್ದಾರೆ. ಲೋಕಲ್ ಆಗಿ ಏನಾದ್ರು ಹೆಲ್ಪ್ ಬೇಕಾದ್ರೆ ಅವ್ರು ಕೂಡ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ, ಅಂದ್ರೆ ಈಗ ಈ ಸಂದರ್ಭದಲ್ಲಿ ನಮ್ಮ ರಾಯಭಾರಿ ಕಚೇರಿ, ಎಂಬಸಿ ಮತ್ತೆ ನಮ್ಮ ಭಾರತ ಸರ್ಕಾರ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಬೇಕು ಮತ್ತೆ ಯಾವ ರೀತಿ ಮುಂದಾಗ್ಬೇಕು ಮೇಡಮ್? ನಿಮ್ಮ ಸಲಹೆ ಅಥವಾ ನಿಮ್ಮ ಒಂದು ಅನಿಸಿಕೆ?
ಅದೇ ಈಗ ನಮ್ದು ಭಾರತ ಸರ್ಕಾರ ಏನಿದೆ ವಿದೇಶಾಂಗ ವ್ಯವಹಾರ ನಮ್ಮ ವಿದೇಶಾಂಗ ಸಚಿವಾಲಯದವರು ನಮ್ಮ ರಾಯಭಾರಿ ಕಚೇರಿಗೆ ಇದ್ರ ಬಗ್ಗೆ ತಿಳಿಸಿದ್ದಾರೆ. ಇದೇ ತರ ಯಾವ್ದಾವ್ದು ಕೇಸ್ ಇದೆಯೋ ಅವ್ರು ನಾರ್ಮಲಿ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ. ಅಲ್ಲಿ ನಮ್ದು ಎಂಬಸಿ ಅಲ್ದೇನೆ ಸುಮಾರು ಕಾನ್ಸುಲೇಟ್ ಇದಾವೆ. ಅವೆಲ್ಲ ಎಂಬಸಿ ಕೆಳಗ್ ಬರುತ್ತೆ. ಕೆಲವು ಹ್ಮ್ ಜ್ಯೂರಿಸ್ಟಿಕ್ಷನ್ ಗೆ ಕಾನ್ಸುಲೇಟ್ ಇರುತ್ತೆ. ಸೊ ಈಗ ಈ ಹುಡುಗ ಓದ್ತಾ ಇದ್ದಿದ್ದು ಬರ್ಕ್ಲಿಲ್ ಆಗಿದ್ರಿಂದ ಅದು ಸ್ಯಾನ್ ಫ್ರಾನ್ಸಿಸ್ಕೋ ಕಾನ್ಸುಲೇಟ್ ಜ್ಯೂರಿಸ್ಟಿಕ್ಷನ್ ಗೆ ಬರುತ್ತೆ. ಅದಕ್ಕೆ ನಮ್ಮ ಹ್ಮ್ ಎಂಬಸಿ ಅವರು ಕಾನ್ಸುಲೇಟ್ ಜನರಲ್ ಗೆ ಹೇಳಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋ ಜ್ಯೂರಿಸ್ಟಿಕ್ಷನ್ ಬರೋದ್ರಿಂದ ಅಲ್ಲಿ ನೋಡ್ಕೊಳಕ್ಕೆ. ಸೊ ಎಲ್ಲಾ ಕಡೆನೂ ಇಡೀ ಅಮೆರಿಕ ದೇಶದಲ್ಲಿ ಬೇರೆ ಬೇರೆ ರಾಜ್ಯದ ಭಾರತ ದೇಶದ್ದು ಬೇರೆ ಬೇರೆ ರಾಜ್ಯದ ಮೂಲದ ಅನೇಕ ಸ್ಟೂಡೆಂಟ್ಸ್ ಗಳು ಇದ್ದಾರೆ ಬೇರೆ ಬೇರೆ ಯೂನಿವರ್ಸಿಟಿಲಿ. ಹ್ಮ್ ಅವರೆಲ್ಲರೂ ಕೂಡ ಕೇರ್ಫುಲ್ ಆಗಿರ್ಬೇಕು. ಆ, ಹೌದು. ಹ್ಮ್ ಅವ್ರ ಸೇಫ್ಟಿ ಅವ್ರು ನೋಡ್ಕೋಬೇಕು. ಸೊ ಇದು ಅವ್ರು ಯಾವ ಜಾಗಕ್ಕೆ ಹೋಗಿದ್ರು ಅಲ್ಲಿ ಏನಾಯ್ತು ಅನ್ನೋದು ನಮಗ್ ಗೊತ್ತಿಲ್ಲ. ಬಟ್ ಈ ತರ ಕೆಲವು ಸ್ಟೂಡೆಂಟ್ಸ್ ಆಂಧ್ರ ಪ್ರದೇಶದ್ದು ಮತ್ತೆ ಪಂಜಾಬ್ದು ಕೆಲವು ಸ್ಟೂಡೆಂಟ್ಸ್ ಆಗಿದೆ, ಆಮೇಲೆ ಸಿಕ್ಕಿದಾರ ಅವ್ರು. ಸೊ ಹೌದೌದು. ಆದ್ರಿಂದ ನನಗೇನೋ ಹೋಪ್ಸ್ ಇದೆ ಸಿಗ್ತಾರೆ ಅಂತ. ಸೊ ಅವ್ರ ತಂದೆಗೂ ಅದೇ ನಾನು ಕೂಡ ಅವರಿಗೆ ಅದನ್ನೇ ಧೈರ್ಯ ಹೇಳಿದ್ದೀನಿ. ಆ ಓಕೆ ಅದು ಮೇಡಮ್, ಅಲ್ಲಿನ ವ್ಯವಸ್ಥೆ ನೀವು ನೋಡಿರ್ತೀರಾ, ಸೊ ನಿಮ್ಗೂ ಕೂಡ ಹ್ಮ್. ಮಾಹಿತಿ ಇರುತ್ತೆ. ಸೊ ಅಲ್ಲಿನ ಪೊಲೀಸರು ಮತ್ತು ಅಲ್ಲಿನ ವ್ಯವಸ್ಥೆ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಸರ್ಚ್ ಮಾಡ್ತಾ ಇರುತ್ತೆ ಅಂತ ಅನ್ಸುತ್ತೆ ಮೇಡಮ್. ಸರ್ಚ್ ಮಾಡ್ತಾ ಇದೆ ಅಂತ ಅನ್ಸುತ್ತಾ? ಇಲ್ಲ, ಖಂಡಿತ ಅವ್ರು ಸೀರಿಯಸ್ ಆಗಿ ತಗೊಂಡಿರ್ತಾರೆ. ಬಿಕಾಸ್ ಈಗ ಭಾರತ ಸರ್ಕಾರದಿಂದ ಕೂಡ ವಿದೇಶಾಂಗ ಸಚಿವಾಲಯ ಕೂಡ ನಮ್ಮ ರಾಯಭಾರಿ ಕಚೇರಿಗೆ ಹೇಳಿ ಕಾನ್ಸುಲೇಟ್ ಜನರಲ್ಗೆ ಹೇಳಿ ಪ್ರೆಷರ್ ಹಾಕಿರೋದ್ರಿಂದ ಅವರು ಕೂಡ ಸೀರಿಯಸ್ ಆಗಿ ತಗೊಂಡ್ ಮಾಡ್ತಾ ಇರ್ತಾರೆ. ಬಿಕಾಸ್ ಇದು ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆ ಅಲ್ಲ ಇದ್ರಲ್ಲಿ. ಹೌದು. ಸೊ ಕೆಲವರು ಸುಮ್ನೆ ಹೋಗಿ ಬರೀ ಕಂಪ್ಲೇಂಟ್ ಕೊಟ್ಟು ಬಂದ್ರೆ ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಆ ದೇಶದಲ್ಲಿ ಸೀರಿಯಸ್ ಆಗೇ ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ಇಲ್ಲಿ ಪ್ರೆಷರ್ ಇರೋದ್ರಿಂದ ಕಾನ್ಸುಲೇಟ್ ಜನರಲ್ ಕಾನ್ಸ್ಟೆಂಟ್ ಆಗಿ ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಬಿಕಾಸ್ ಓಕೆ. ಅವ್ರಿಗೂ ಈ ಸಂಬಂಧಪಟ್ಟ ನಮ್ಮ ಅಂದ್ರೆ ಅಧಿಕಾರಿಗಳು ಅಥವಾ ನಮ್ಮ ಆ ಭಾಗದ DC ಇರ್ಬೋದು ಅಥವಾ ನಮ್ಮ ಒಂದು ಅಧಿಕಾರಿಗಳು ಸೊ ಏನ್ ರಿಯಾಕ್ಟ್ ಮಾಡ್ತಾ ಇದಾರೆ, ಮತ್ತೆ ಯಾವ ಸಂಪರ್ಕದಲ್ಲಿ ಇದ್ದಾರೆ, ಯಾವ ರೀತಿ ಇರುತ್ತೆ ಮೇಡಮ್? ಇಲ್ಲ, ಅವರು ನನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಯಾರು ನನಗ್ ಮಾಡಿಲ್ಲ. ಈ ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಲ್ಲಿ ಅವ್ರ ತಂದೆ ಮಾತ್ರ ಟಚ್ ಅಲ್ಲಿ ಇದಾರೆ ಇಲ್ಲಿ ಇಂಡಿಯಾದಲ್ಲಿ. ಮತ್ತೆ ಅಲ್ಲಿ ನಾನು ಕಾನ್ಸುಲೇಟ್ ಜನರಲ್ ಜೊತೆ ಮಾತಾಡ್ತೀನಿ ಇವತ್ತು ರಾತ್ರಿ. ಓಕೆ. ಮಾತಾಡಿ ಏನು ಅಂತ ತಿಳ್ಕೊತೀನಿ. ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರಾದಂತ ಡಾಕ್ಟರ್ ಆರತಿ ಕೃಷ್ಣ ಅವರ ಒಂದು ಹೇಳಿಕೆಯಾಗಿತ್ತು. ಅವರು ಏನು ಅಲ್ಲಿ ನಾಪತ್ತೆ ಆಗಿದಾರಲ್ವಾ ಕ್ಯಾಲಿಫೋರ್ನಿಯಾದಲ್ಲಿ, ಸಾಕೇತ್ ಶ್ರೀನಿವಾಸ್ ಅವರ ಕುಟುಂಬದವ್ರ ಜೊತೆ ನಾನು ಮಾತಾಡಿದ್ದೇನೆ ಮತ್ತು ಈ ಸಂಬಂಧಪಟ್ಟಂತೆ ಆ, ಅಲ್ಲಿ ಏನ್ ಅಪ್ಡೇಟ್ ಏನಾಗ್ತಾ ಇದೆ, ಏನು ಅಲ್ಲಿ ಪೊಲೀಸರು ಕೂಡ ಈ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವಂತದ್ದು ಮತ್ತೆ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು. ಭರವಸೆ ಇದೆ ಸಾಕೇತ್ ಶ್ರೀನಿವಾಸ್ ಅವರು ಸಿಗ್ತಾರೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರು, ಯಾರ್ಯಾರು ಹೊರ ದೇಶಗಳಿಗೆ ಹೋಗ್ತಾರೆ, ವಿದ್ಯಾರ್ಥಿಗಳಿರ್ಬೋದು ಅಥವಾ ಕಾರ್ಮಿಕರು ಅಂದ್ರೆ ಏನು ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೋಗ್ತಾರೆ, ಎಲ್ಲರೂ ಕೂಡ ಆ ಅನಿವಾಸಿ ಭಾರತೀಯ ಒಂದು ಫೋರಂ ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ನಮ್ಗೆ ಗೊತ್ತಾಗುತ್ತೆ, ಆಗ ತುಂಬಾ ಸುಲಭ ಆಗುತ್ತೆ, ಅವರ ಒಂದೆಲ್ಲವೂ ಕೂಡ ಮಾಹಿತಿ ದೊರಕುತ್ತೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್‌ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.